ನಮಸ್ತೆ ಬಲಿಷ್ಠ ಭೂಭಾರತದ ಜನಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೀವನ್ ವಾಸ್ತು ಅಂತಂದರೆ ಎಲ್ಲರಿಗೂ ಗೊತ್ತಿರಬೇಕಲ್ಲ, ಏನಂತಂದರೆ ವಾಸ್ತು ವೇದ ವಿಜ್ಞಾನ ಇದಿಷ್ಟನ್ನು ಕೂಡ ಸಮ್ಮಿಳನಗೊಳಿಸಿ ನಿಮಗೆ ಪ್ರಾಕ್ಟಿಕಲಿ ಲಾಜಿಕಲಿ ಆ್ಯಂಡ್ ಸೈಂಟಿಫಿಕಲ್ಲಿ ಎಕ್ಸ್ಪ್ಲನೇಷನ್ ಅಬೌಟ್ ವಾಸ್ತು ಕೊಡುವಂಥ ಏಕೈಕ ಚಾನಲ್ ಜೀವನ್ ವಾಸ್ತು. ರೈಟ್, ಇವತ್ತು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅಂದರೆ ವಾಸ್ತು ಅದು ಅರ್ಥ ಸರಿ ಇದೆ, ನಾವು ಅದನ್ನು ಅಪಾರ್ಥ ಮಾಡ್ಕೊಂಡು ಅನರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಆ ಅಪಾರ್ಥಗಳಲ್ಲಿ ಮತ್ತೊಂದು ಏನು ಅಂತಂತಂದರೆ, ಎಲ್ಲರೂ ಹೇಳುವಂಥದ್ದು ತುಳಸಿ ಗಿಡವನ್ನು ಬರೀ ನಾರ್ತ್ ಈಸ್ಟಲ್ಲಿ ಮಾತ್ರ ಇಡಬೇಕಂತೆ, ಬೇರೆಲ್ಲೂ ಇಡೋಕ್ಕಾಗಲ್ವಂತೆ, ಇಡಬಾರ್ದಂತೆ ಅಂತ ಹೇಳ್ತಾರೆ. ಅದಕ್ಕೊಂದು ರೀಸನ್ ಇದೆ. ಏನು ಸೈಂಟಿಫಿಕ್ ರೀಸನ್ ಅಂತಂದರೆ, ನಾರ್ತ್ ಈಸ್ಟಲ್ಲಿ ಅಂತಂತಿದ್ದಾಗ ನಮಗೆ ಬರುವಂಥ ಎನರ್ಜಿ ಯೂಶಲಿ ಆ್ಯಸ್ ಪರ್ ಇದ್ರ ಪ್ರಕಾರ ವಾಸ್ತು ಪ್ರಕಾರ ಬಂದಾಗ ದಟ್ ಇಸ್ ಸೈಂಟಿಫಿಕಲ್ ಆಲ್ಸೋ ಪ್ರೂವನ್, ನಾರ್ತ್ ಈಸ್ಟಿಂದ ನನಗೆ ಎನರ್ಜಿ ಬರುತ್ತೆ. ನಾರ್ತ್ ಈಸ್ಟಿಂದ ಬರುವಂಥ ಈ ಎನರ್ಜಿಗೆ ನಾರ್ತ್ ಈಸ್ಟಲ್ಲಿರುವಂಥ ತುಳಸಿ ಇದ್ದಾಗ ಏನಾಗುತ್ತೆ, ಇದೇನು ಮಾಡುತ್ತೆ, ಅದಕ್ಕೆ ಇನ್ನೂ ಜಾಸ್ತಿ ವೆರಿ ಗುಡ್ ಅದರದೇ ಆದಂಥ ಕ್ವಾಲಿಟೀಸನ್ನು ಕೊಡ್ತಾ ಹೋಗ್ತದೆ. ಅದರದೇ ಆದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಈ ಗಾಳಿ ಕೊಡ್ತಾ ಹೋಗುತ್ತದೆ. ಆಲ್ರೆಡಿ ಈ ಗಾಳಿ ಒಳ್ಳೆಯದು, ಈ ಗಾಳಿ ಜೊತೆಗೆ ಇಲ್ಲಿಂದ ಬರುವಂತಹ ಇದರ ಆಕ್ಸಿಜನ್ನು ಪ್ಲಸ್ ಇದರ ಮೆಡಿಸನ್ ವ್ಯಾಲ್ಯೂ ಇರುವಂಥ ಕ್ವಾಲಿಟೀಸನ್ನು ಇದು ಗಾಳಿಗೆ ಕೊಡ್ತಾ ಇರ್ತದೆ. ಅಂದರೆ ಗಾಳಿಗೆ ಬರ್ತಾರಂತಂದಾಗ ಈ ಗಾಳಿ ಅದನ್ನು ಸೇರಿಸ್ಕೊಂಡು ಮನೆಯೊಳಗೆ ಬರುತ್ತೆ. ವೆರಿ ಗುಡ್, ದಟ್ಸ್ ಒನ್ ಥಿಂಗ್. ಹಾಗಾಗಿ ನಾರ್ತ್ ಈಸ್ಟಲ್ಲಿ ಮಾತ್ರ ಇಡಬೇಕಾ? ನಾರ್ತ್ ಈಸ್ಟಲ್ಲಿ ಇಡೋದ್ರಿಂದ ಏನಾಗುತ್ತೆ, ಅದಕ್ಕೆ ಸೂರ್ಯನ ಬಿಸಿಲು ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ತುಳಸಿ ಗಿಡನ ನೀವು ಬಂಗಾರದ ಪಾಟಲ್ಲಿ ಇಟ್ಟರು ಸರಿ ಅಥವಾ ಯಾವ ಪಾಟಲ್ಲಿ ಇಟ್ಟರು ಸರಿ, ಎಂಥ ಪಾಟಲ್ಲಿ ಇಟ್ಟರು ಸರಿ, ನಾನು ಯಾವ ಪಾಟಲ್ಲಿ ಇಡ್ತೀನಿ ಅನ್ನೋದೆಲ್ಲ ಇಂಪಾರ್ಟೆಂಟು. ಆ ಭಾಗಕ್ಕೆ ಸೂರ್ಯನ ಬಿಸಿಲು ಬೀಳ್ತಾ ಇದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟು. ಸೂರ್ಯನ ಬಿಸಿಲು ಬಿದ್ದಾಗ ಮಾತ್ರ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಹಲವಾರು ಗಿಡಗಳು ಸೂರ್ಯನ ಬಿಸಿಲು ಬಂದಾಗ ಚೆನ್ನಾಗಿ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಈಗ ಸೌತ್ ಈಸ್ಟಲ್ಲಿ ಇರುತ್ತೆ, ಸೌತ್ ಈಸ್ಟಲ್ಲಿ ಅವ್ರಿಗೆ ಗೌರಿ ಇರ್ತದೆ, ಓಕೆ, ಅವರಿಗೆ ಮತ್ತೆ ಬಂದಾಗ ಇಲ್ಲಿ ನಾರ್ತ್ ವೆಸ್ಟ್ಗೂ ಡೋರ್ ಇರ್ತದೆ. ಏನು ಮಾಡೋದು, ಇಂಥವ್ರು ಯಾರು ಇಟ್ಕೊಳ್ಳೋಂಗಿಲ್ವಾ? ಅವ್ರಿಗೆ ನಾರ್ತ್ ಈಸ್ಟಲ್ಲಿ ಗಿಡ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಆದರೂ ನಮಗೆ ತುಳಸಿ ಮೇಲೆ ವಿಶೇಷವಾದಂಥ ಬಾಂಧವ್ಯ ಇದೆ. ತುಳಸಿ ಅಂತಂದರೆ ನಮಗೆ ವಿಷ್ಣುವಿನ ಪತ್ನಿ, ಎರಡನೇದು ಕೃಷ್ಣನಿಗೆ ಬಹಳ ಇಷ್ಟವಾಗುವಂಥ ಒಂದು ಪತ್ರೆಗಳಲ್ಲಿ ಯಾವುದು, ತುಳಸಿ ಪತ್ರೆ. ಹಾಗಾಗಿ ನಮಗೆ ತುಳಸಿ ಅಂತಂದರೆ ಬಹಳನೇ, ಅದಕ್ಕೆ ನಾವು ದೈವಿಕ ಭಾವವನ್ನು ತಂದ್ಕೊಂಡಿದ್ದೀವಿ ಅದರ ಮೇಲೆ. ಹಾಗಾಗಿ ನಾನು ಹೇಳ್ತೀನಿ ಅಂತಂದರೆ, ಖಂಡಿತವಾಗ್ಲೂ ನೀವು ಇಲ್ಲೂ ಕೂಡ ತುಳಸಿಯನ್ನು ಇಡಬಹುದು, ಇಲ್ಲೂ ಕೂಡ ತುಳಸಿಯನ್ನು ಇಡಬಹುದು. ನಿಮಗೆ ಇಲ್ಲೆಲ್ಲೋ ಕಿಟಕಿ ಇದೆ, ಬೇರೆ ಇನ್ನೊಂದು ಬಾಗಿಲಿದೆ ಅಂತಂದರೆ ಅಲ್ಲೂ ಕೂಡ ತುಳಸಿ ಇಡಬಹುದು. ಪೂರ್ವದಲ್ಲಿದೆ, ಇಲ್ಲೂ ಕೂಡ ತುಳಸಿಯನ್ನು ಇಡಬಹುದು. ಆದರೆ ತುಳಸಿಗೆ ನೀವು ನೀರು ಹಾಕುವುದರ ಜೊತೆಗೆ ಸೂರ್ಯನ ಬಿಸಿಲು ಬೀಳಲೇಬೇಕು. ಸೂರ್ಯನ ಬಿಸಿಲು ಬಿದ್ದಾಗ ಮಾತ್ರ ತುಳಸಿ ಚೆನ್ನಾಗಿ ಬೆಳೀತದೆ. ಆ ರೀತಿಯಲ್ಲಿ ಸೂರ್ಯನ ಬೆಳಕು ಬೀಳುವಂಥ ಜಾಗದಲ್ಲಿ, ಕಿಟಕಿ ಬಾಗಿಲು ಇರುವಂಥ ಭಾಗದಲ್ಲಿ ನೀವು ತುಳಸಿಯನ್ನು ಇಟ್ಟಾಗ ಪ್ರಾಕೃತಿಕವಾಗಿ ಬರುವಂಥ ಆ ಗಾಳಿಯ ಜೊತೆಗೆ ಇದರ ಔಷಧೀಯ ಗುಣಗಳು ಅದರ ಜೊತೆ ಸೇರಿ ಮನೆ ಒಳಗೆ ಬರುತ್ತೆ. ಮನೆ ಒಳಗಿರೋಂಥವ್ರು ನಾವು ನೀವೆಲ್ಲ ಉಸಿರಾಡ್ತಾ ಇರ್ತೀವಿ. ಉಸಿರಾಡುವಾಗ ನಮಗೆ ಪ್ಯೂರ್, ಪವರ್ಫುಲ್, ಎನರ್ಜೆಟಿಕ್ ಆ್ಯಂಡ್ ಮೆಡಿಸಿನಲ್ ವ್ಯಾಲ್ಯೂಡ್ ಬ್ರೀತ್ ವಿ ಕ್ಯಾನ್ ಗೆಟ್ ಇಟ್. ಆಕ್ಸಿಜನನ್ನು ನಾವು ಪಡಿತಾ ಹೋಗ್ತಾ ಇರ್ತೀವಿ, ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಎಲ್ಲಿ ಬೇಕಾದ್ರೂ ಕಿಟಕಿ ಬಾಗಿಲು ಇರೋಂಥ ಕಡೆಗೆ ಮತ್ತು ಸೂರ್ಯನ ಬಿಸಿಲು ಬೀಳುವಂಥ ರೀತಿಯಲ್ಲಿ ನೋಡಿಕೊಂಡು ನೀವು ತುಳಸಿಯನ್ನು ಇಟ್ಕೋಬೋದು. ಸುಮಾರು ಜನ ಹೇಳ್ತಾರೆ, ಗುರುಗಳೇ ನಾರ್ತ್ ಈಸ್ಟಲ್ಲಿ ಹೇಳ್ತಾರೆ, ನಂಗೆ ನಾರ್ತ್ ಈಸ್ಟಲ್ಲಿ ಜಾಗ ಇಲ್ಲ, ನನ್ನ ಮನೆ ಇರೋದು ಸೌತ್ ಫೇಸಿಂಗು, ನನ್ನ ಮನೆ ಇರೋದು ವೆಸ್ಟ್ ಫೇಸಿಂಗು, ನನ್ನ ಮನೆ ಇರೋದು ನಾರ್ತ್ ಫೇಸಿಂಗು. ಇಟ್ಕೊಳ್ಳಿ. ಓಕೆ, ಗಾಟ್ ಇಟ್? ರೈಟ್. ಇದು ಒಂದು ತಪ್ಪು. ಮತ್ತೊಬ್ಬರಿಗೆ ಏನು ಕೇಳ್ತದೆ ಅಂದರೆ, ಪೂಜಾ ರೂಮಿನ ಮೇಲೆ ಏನನ್ನ ಸ್ಟೋರ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ದಯವಿಟ್ಟು ಈ ಪೂಜಾ ರೂಮ್ ಏನಿರುತ್ತಲ್ಲ, ಈ ರೂಮಿನ ಮೇಲೆ ಯಾವುದೇ ರೀತಿಯಾದಂಥ ಸ್ಟೋರೇಜನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂತಂದರೆ, ನನ್ನ ಭಾವನೆ ಏನಿದೆ ಅಂತಂತಂದರೆ, ಈ ಪೂಜಾ ರೂಮಲ್ಲಿ ಭಗವಂತನ ಕೃಪಾ ಕಟಾಕ್ಷ ನಂಗೆ ಸಿಗ್ತಾ ಇದೆ ಅಂತಂದ್ಬಿಟ್ಟು, ರೈಟ್? ಹಾಗೆಯೇ ಪೂಜೆ ಮಾಡ್ಬೇಕಾದ್ರೆ ನಾವು ಅದೇ ಭಾವನೆಯಿಂದ ಪೂಜೆಯನ್ನು ಮಾಡ್ತೀವಿ, ಪ್ರಾರ್ಥನೆಯನ್ನು ಅದೇ ಭಾವನೆಯಿಂದ ಮಾಡ್ತಾ ಇರ್ತೀವಿ. ಹಾಗಾಗಿ ಪೂಜಾ ಮನೆ ಮೇಲೆ ನೀವು ಸ್ಟೋರ್ ಏನೇನು ಇಡ್ತೀರೋ, ಇಲ್ಲಿಗೆ ಏನಾಗುತ್ತೆ ಅಂದರೆ ಭಗವಂತನ ಕೃಪಾ ಕಟಾಕ್ಷದಿಂದ ಕಾಸ್ಮಿಕ್ ಎನರ್ಜಿ ಬರ್ತಾ ಇರ್ತದೆ. ಬಂದಾಗ ಏನಾಗುತ್ತೆ, ಇಲ್ಲಿ ಏನೇನೋ ಐಟಮ್ಸ್ ಇಟ್ಟಿದ್ದಾಗ ಏನಾಗುತ್ತೆ, ಅದು ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಬರಬೇಕು. ಒಂದು ಪಾಸ್ ಮಾಡ್ಕೊಂಡು ಬರೋದಕ್ಕೆ ಟೈಮ್ ಹಿಡಿತದೆ. ಇನ್ನೊಂದು ಇಲ್ಲಿ ಏನೇನೋ ಕಷಾಯಗಳೆಲ್ಲ ತುಂಬಿದ್ರೆ ಏನು ಮಾಡುತ್ತೆ, ಈ ಎನರ್ಜಿ ಬರ್ತಾ ಇದ್ದಂಗೆ ಕಂಟಾಮಿನೇಟ್ ಆಗ್ಬಿಡುತ್ತೆ. ಕಂಟಾಮಿನೇಟ್ ಆಗುತ್ತೆ ಅಂದರೆ ಕಲುಷಿತ ಆಗಿ ನಮಗೆ ಬರ್ತಾ ಇರ್ತದೆ. ಇಲ್ಲಿ ಯಾರು ಕೂತ್ಕೊಂಡು ಪೂಜೆನೋ ಪ್ರಾರ್ಥನೆ ಏನೋ ಮಾಡ್ತಾ ಇರ್ತೀವಲ್ಲ ನಾವು,
ಓಕೆ. ಸೊ ಅವ್ರಿಗೇನಾಗುತ್ತೆ ಅಂತಂದರೆ ಈ ರೀತಿ ಆಗ್ತಾ ಇರ್ತದೆ. ಇದು ಸಮಂಜಸ ಅಲ್ಲ. ಹಾಗಾಗಿ ಪೂಜಾ ಮನೆ ಮೇಲೆ ಯಾವುದೇ ಕಾರಣಕ್ಕೂ ಅನ್ವಾಂಟೆಡ್ ಥಿಂಗ್ಸನ್ನು ಯಾವುದನ್ನು ಇಡಬೇಡಿ ಅಂತಲೇ ನಾನು ಹೇಳುವಂಥದ್ದು. ಓಕೆ. ಇದೊಂದು. ಮತ್ತೊಬ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ನಾರ್ತ್ ಭಾಗದಲ್ಲಿ ಇರುವಂಥ ಟಾಯ್ಲೆಟ್ಗೆ, ನಾರ್ತ್ ಭಾಗದಲ್ಲಿ ಅಂದರೆ ಉತ್ತರ ಭಾಗದಲ್ಲಿರುವಂಥ ಟಾಯ್ಲೆಟ್ಗೆ ಯಾವ ಬಣ್ಣ ಸೂಕ್ತ ಅಂತ ಕೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇದೇ ನಾರ್ತ್ ಅಂದರೆ ಈ ಭಾಗದಲ್ಲಿ ನೀವು ಟಾಯ್ಲೆಟ್ ಇದೆ ಅಂತಂದರೆ ಇದಕ್ಕೆ ಫಸ್ಟು ಟಾಯ್ಲೆಟ್ ಇರೋದು ಒಳ್ಳೆಯದಲ್ಲ. ಬಟ್ ನಾರ್ತ್ ಭಾಗದಲ್ಲಿ ಬೇರೆ ಇನ್ನೆಲ್ಲೋ ಇತ್ತು, ನಾರ್ತ್ ವೆಸ್ಟ್ ಭಾಗದಲ್ಲಿ ಎಲ್ಲೋ ಇತ್ತು, ಇಲ್ಲೆಲ್ಲ ಇತ್ತು ಅಂತಂದರೆ ಒಂದು ಕ್ರೀಮ್ ಕಲರ್, ಲೈಟ್ ಕ್ರೀಮ್ ಕಲರು, ಅದು ನ್ಯೂಟ್ರಲ್, ಅದು ಒಳ್ಳೆಯದು ಮಾಡಲ್ಲ ಕೆಟ್ಟದು ಮಾಡಲ್ಲ. ಓಕೆ. ಹಾಗೆಯೇ ಈ ಭಾಗದಲ್ಲಿ ಸೂಕ್ತವಾದಂಥ ಬಣ್ಣ ಯಾವುದು ಅಂತ ಅನ್ನೋದಾದರೆ ನಿಮಗೆ ಬ್ಲೂ ಕಲರ್, ನೀಲಿ ಬಣ್ಣ. ಓಕೆ. ಯಾಕೆ ಅಂತಂದರೆ ಅದು ಜಲತತ್ವವನ್ನು ಹೊಂದಿರುವಂತಹ ದಿಕ್ಕು. ಓಕೆ. ಇಷ್ಟನ್ನು ತಿಳಿಸ್ತಾ ಎಲ್ರಿಗೂ ಕೂಡ ಭಗವಂತ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಅಷ್ಟೈಶ್ವರ್ಯಗಳನ್ನು ಯಥೇಚ್ಛವಾಗಿ ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ತೆ. ಜೈ ಹಿಂದ್.